ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮ್ಮ. ನಾನು ಇವತ್ತು ಮತ್ತೆ ಇನ್ನೊಂದು ಡಿಸೈನ್ ತೋರಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ವಾರದಲ್ಲಿ ಒಂದು 3 ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರೋದು. ಸ್ವಲ್ಪ ಹೇಳ್ತಲ್ವಾ, ಬ್ಯುಸಿ ವರ್ಕ್ ಹಾಕೋದ್ರಲ್ಲೆಲ್ಲ ಬ್ಯುಸಿ. ಸ್ಟಿಚಿಂಗು ನಾನು ಮುಂಚೆನೇ ಹೇಳಿರ್ತಾರ, ವರ್ಕು ಸ್ಟಿಚಿಂಗು ಎಲ್ಲ ನಾನು ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ನನಗೆ ಟೈಮ್ ಅಷ್ಟು ಆಗ್ತಾ ಇಲ್ಲ. ಹಂಗಾಗಿ ಇದು ಟೈಲರ್ಗೆ ಕೊಟ್ಟಿರೋವಂಥದ್ದು. ಈಗ ನಾನು ಇನ್ನೊಂದು 2 ಹಾಕಿಟ್ಟಿದ್ದೀನಿ. ಅದು ನಾನು ನೆಕ್ಸ್ಟ್ ವಿಡಿಯೋಗಳೆಲ್ಲ ಹಾಕ್ತೀನಿ, ಅದು ಯಾವ ಥರ ಡಿಸೈನು ಯಾವ ಥರ ಅಂತ ಅದು ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸೋಣ ಅಂತ. ಈಗ ಟೈಲರ್ಗಳು ಕೊಟ್ಟಿರೋ ಅಂದರೆ ನಾವು ಸ್ಟಿಚ್ ಮಾಡೋಕ್ಕಾಗಲ್ಲ, ಅವ್ರಿಗೆ ವರ್ಕ್ ಕೊಟ್ಟಿರ್ತಾರೆ, ನಾವು ವರ್ಕಿಗೆ ಮಾತ್ರ ಕೊಡಬೇಕಾಗುತ್ತೆ. ಹಂಗಾಗಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇರ್ತೀರ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ನಂದು ಆದಷ್ಟು ಇನ್ನೊಂದು ಗೊತ್ತಾ, ಯೂಟ್ಯೂಬ್ಗೆ ವಿಡಿಯೋ ಹಾಕೋಕ್ಕೆ ತುಂಬ ಬೋರು. ಏನು ಗೊತ್ತಾ, ಇವಾಗ ನಾವೊಂದು ವಿಡಿಯೋ ಮಾಡೋದಲ್ಲ, ಅದು ಎಡಿಟಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡೋಷ್ಟ್ರಿಗೆ ಎಷ್ಟು ಇದಾಗುತ್ತೆ. ನಮ್ಮ ಚಾನಲ್ಗಳಲ್ಲಿ ಅದೇನೋ ವ್ಯೂಸೇ ಬರೋಲ್ಲ. ಹಂಗಾಗಿ ನನಗೆ ಇತ್ತೀಚೆಗೆ ಸ್ವಲ್ಪ ಅದು ಕೂಡ ಬೋರೆ. ಬಟ್ ಅವಾಗಿಂದ ತುಂಬ ಕಷ್ಟಪಟ್ಟು ಮಾಡ್ಕೊ ಬಂದಿದ್ದೀವಿ, ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇದು ನೋಡಿ, ಇದು ಕಾಸ್ಟ್ ಡಿಸೈನೇ. ನಾನು ಕಾಸ್ಟ್ ಡಿಸೈನ್ ಆಲ್ರೆಡಿ ನಾನು ನಿಮಗೆ ಇದು ಸ್ವಲ್ಪ ಮಾರ್ಕ್ ಬೇರೆ ಡಿಸೈನ್ ಮಾಡೋಣ ಅಂತ ಮಾಡಿದ್ದು. ಅವರು ಕಾಸ್ಟ್ ಡಿಸೈನ್ನೇ ಬೇಕು ಅಂತ ಕೇಳಿದರು, ಹಂಗಾಗಿ ಕಾಸ್ಟ್ ಡಿಸೈನೇ ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಕರೆಕ್ಟಾಗಿ ಇದು ಒಂಥರ ಸ್ಯಾರಿನೂ ಬಂದ್ಬಿಟ್ಟಿದ್ದು ಸಿಲ್ವರ್ ಕಲರೇ ಬರುತ್ತೆ, ಗ್ರೇ ಕಲರು. ಬಾರ್ಡರ್ ಬಂದ್ಬಿಟ್ಟು ಗ್ರೇ ಕಲರೇ ಬರುತ್ತೆ. ಇದಕ್ಕೆ ಅಷ್ಟು ಕಾಂಬಿನೇಷನ್ ನನಗೆ ಸರಿಯಾಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ರೆಡಿ ನಿಮ್ಮ ಹತ್ರ ಇಲ್ಲಿ ನೋಡಿ, ಇಲ್ಲೇ ಒಂದು ಕಾಸ್ಟ್ ಡಿಸೈನ್ ಇದೆ, ಇದು ನಾನು ಮಾಡಿರೋಂಥದ್ದೇ. ಇದು ವಿಡಿಯೋ ಇದೆ ಆಲ್ರೆಡಿ. ಇಲ್ಲಿ ನೋಡಿ, ಇದಕ್ಕೆ ಈ ಸ್ಯಾರಿ ಬಂದು ಗ್ರೀನು, ಇದು ಬಂದ್ಬಿಟ್ಟು ಪರ್ಪಲ್ ಕಲರು ಬ್ಲೌಸು. ನಿಮಗೆ ರಾಯಲ್ ಬ್ಲೂ ಥರ ಕಾಣಿಸ್ತಾ ಇದೆ, ಬಟ್ ರಾಯಲ್ ಬ್ಲೂ ಅಲ್ಲ. ಅದಕ್ಕೆ ನಾನು ನೋಡಿ ಇಲ್ಲಿ ಆರೆಂಜ್ ಕಲರ್ನ ನಾನು ಸಪ್ರೇಟ್ ತೊಗೊಂಡಿದ್ದೀನಿ. ಮತ್ತು ಅವರು ಇಷ್ಟು ಲೆಂತ್ ಬೇಡ ಅಂತ ಹೇಳಿದರು. ಇದು ಬೇರೆಯವ್ರದ್ದು ಅಳತೆ ಕೊಟ್ಟಿದ್ದಾರೆ, ಇದು ನಾನು ಮಾಡಿರೋದೇ ವರ್ಕು, ಅಳತೆ ಕೊಟ್ಟಿದ್ದಾರೆ. ಮತ್ತು ಅವರು ಒಂದು ಲೇಯರ್ ಬರೋ ಥರ ಮಾತ್ರ ಹಾಕಕ್ಕೆ ಹೇಳಿದರು. ಹಂಗಾಗಿ ನಾನು ಈ ವಿಡ್ತನ್ನ ಕಡಿಮೆ ಮಾಡಿದ್ದೀನಿ. ಅವರು ಇದು ತುಂಬ ಅಗಲ ಬರುತ್ತೆ, ನಾನು ಹಾಕ್ಕೊಂಡಿದ್ದೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನ್ ಅಂತ ಹೇಳ್ಬೋದು. ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಬಾರ್ಡರ್ ಚಿಕ್ಕ ಬರುತ್ತಲ್ವ, ಸ್ವಲ್ಪ ಬಾರ್ಡರ್ ಲೆಂತ್ ಕಡಿಮೆ ಬರುತ್ತಲ್ಲ, ಅವಕ್ಕೆಲ್ಲ ಈ ಥರ ನೀವು ತುಂಬ ಅಗಲವಾಗಿ ಮಾಡಿಸ್ಕೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ. ಇದು ಬಂದ್ಬಿಟ್ಟು ಇನ್ನೊಂದೇನು ಗೊತ್ತಾ, ಇದು ಥ್ರೆಡ್ ವರ್ಕ್, ಮಿಷಿನ್ ಥ್ರೆಡ್ ವರ್ಕ್ ಥರನೇ ಅನಿಸಲ್ಲ. ಇದು ಆಲ್ಮೋಸ್ಟು ವೇರ್ ಮಾಡಿದ್ರೆ ಇದು ಬ್ರೈಡಲ್ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು. ಬಟ್ ಅದನ್ನು ಹೇಳಿದ್ನಲ್ವ, ಇದು ಕಸ್ಟಮೈಸ್ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಅವ್ರು ಕೇಳಿರೋ ಥರ ಲೆಂತ್ನ ಕಡಿಮೆ ಮಾಡಿ, ಬಟ್ ಸ್ವಲ್ಪ ಸಿಂಪಲ್. ಮತ್ತು ಇದಕ್ಕೆ ಅಮೌಂಟು ಚೇಂಜ್ ಆಗುತ್ತೆ. ಇದಕ್ಕೆ ನಮಗೂ ಸ್ವಲ್ಪ ಅಮೌಂಟು ನಾವು ಕಡಿಮೆ ಮಾಡ್ಕೊಂಡಿದ್ದೀನಿ. ಹಂಗಾಗಿ ನೋಡಿ ಕರೆಕ್ಟಾಗಿ ತೋರಿಸ್ತೀನಿ ನಾನು ನಿಮಗೆ. ಇದು ಸ್ಯಾರಿನೂ ಬ್ಲೌಸ್ ಮಾತ್ರ ಈ ಕಲರು ನಾನು ನೋಡಿ ಆ ಕಲರ್ ಯೂಸ್ ಮಾಡ್ಕೊಂಡಿದ್ರು, ಬಟ್ ಅದಷ್ಟು ಕಾಣಿಸ್ತಾ ಇಲ್ಲ. ನಾನು ಬೇಡ ಅವ್ರಿಗೆ ಇದು ಕಾಸ್ಟ್ ಡಿಸೈನ್ ಬೇಡ ಅಂತ ಹೇಳಿದೆ, ಬಟ್ ಅವ್ರು ಕಾಸ್ಟ್ ಡಿಸೈನೇ ಬೇಕು ಅಂತ ಹೇಳಿದ್ರು. ಹಾಗಾಗಿ ಮಾಡಿದ್ದೀನಿ. ಇದಕ್ಕೆ ನೋಡಿ ಸೆಂಟರ್ಗೆ ಮಾತ್ರ ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಇಲ್ಲಿ ನೋಡಿ ಸೆಂಟರಿಗೆ ಮಾತ್ರ ಒಂದು ಆರೆಂಜ್ ಕಲರ್ದು ಇದನ್ನು ತೊಗೊಂಡಿದ್ದೀನಿ. ಸ್ಟೋನ್ ಚೈನು ಮತ್ತು ಬಾಲ್ ಚೈನೆ. ಮತ್ತು ಇದಕ್ಕೆ ನಾನು ದಾರ ಹಾಕಿದ್ರೂ ಕೂಡ ಅದು ಸೇಮ್ ಅದೇ ಥರ ಕಾಣಿಸುತ್ತೆ, ಏನು ಎಲ್ಲ ವೈಟ್ ಅನಿಸುತ್ತೆ ಅಂದ್ಬಿಟ್ಟು ನಾನು ಗೋಲ್ಡ್ ಕಲರ್ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರಿಯಲಿ ಆಗಿ ನೋಡೋಕ್ಕೆ. ಬ್ಯಾಕ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ. ನಾನು ಹತ್ರ ಬಂದರೆ ನಾನೇ ಕಾಣಿಸಲ್ಲ, ಹಂಗಾಗ್ತಾಯಿದೆ. ಈ ಥರ ಕಾಣಿಸ್ತಾ ಇದೆ. ಮತ್ತು ಸ್ಲೀವ್ಸಿಗೆ ನಾನು ಅವರಿಗೆ ಕಾಸು ಹಾಕಿದ್ದೀನಿ, ಇವ್ರ ಸ್ಲೀವ್ಸಿಗೆ ಕಾಸು ಹಾಕಿಲ್ಲ. ಯಾಕೆ ಅಂದರೆ ಅವರು ನಾನು ಹೇಳಿದ್ನಲ್ವ, ಕಸ್ಟಮೈಸ್ ಈ ಥರ ಹಿಂಗೆ ಸ್ವಲ್ಪ ರೇಟ್ ವೇರಿಯೇಷನೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂತ. ಹಂಗಾಗಿ ನಾನು ಸ್ಲೀವ್ಸಿಗೆ ಇಲ್ಲಿ ನೋಡಿ ಈ ಥರ ಹಾಕಿದ್ದೀನಿ. ಇಲ್ಲಿ ಮಾತ್ರ ಬುಟ್ಟ ಹಾಕಿದ್ದೀನಿ. ಇಲ್ಲಿ ಸಿಲ್ವರ್ ಜರಿನೇ ಇರೋದ್ರಿಂದ ಇಲ್ಲಿ ಏನೂ ಹಾಕಿಲ್ಲ. ಎಡ್ಜಿಗೆ ಇಲ್ಲಿ ನೋಡಿ ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಹೈಲೈಟ್ ಮಾಡಿದ್ದೀನಿ. ಎರಡು ಕಡೆ ಈ ಥರ ಬಂದಿದೆ. ಇಲ್ಲಿ ನೋಡಿ
ಎರಡು ಕಡೆನೂ ಕೂಡ ಈ ಥರ ಬಂದಿದೆ. ಮತ್ತು ಫ್ರಂಟ್ ಬ್ಯಾಕು ಈ ಥರ ಬಂದಿದೆ ನೋಡಿ. ಆಲ್ಮೋಸ್ಟು ನಿಮಗೆ ಬಟ್ಟೆ ಲೆಂತ್ ಇದ್ದರೆ ನಾನು ಇದನ್ನು ಇಲ್ಲೇ ತೊಗೊಬಿಡ್ತೀನಿ ಫ್ರೆಂಡ್ಸ್. ನಾನು ಫ್ರಂಟಿಗೂ ಕೂಡ ಇಲ್ಲಿಗೆ ತೊಗೊಬಿಡ್ತೀನಿ, ಸೈಡಿಗೆ ತೊಗೊಳಕ್ಕೆ ಹೋಗಲ್ಲ. ಇನ್ನೊಂದು ಏನು ಗೊತ್ತಾ, ಸೈಡಿಗೆಲ್ಲ ತೊಗೊಳಕ್ಕೆ ಹೋದರೆ ಸುಮ್ಮನೆ ಬಟ್ಟೆ ತುಂಬ ಜಾಯಿನ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ತುಂಬಾ ಲೆಂತ್ ಇರೋರಿಗೆ, ಬಿಡ್ತು ಜಾಸ್ತಿ ತೊಗೊಳ್ಳೋರಿಗೆ ಆಗಲ್ಲ, ಸೈಡಿಗೆ ತೊಗೋಬೇಕಾಗುತ್ತೆ. ಏನಾದ್ರು ಸ್ವಲ್ಪ ಓಕೆ ನನ್ನ ಸ್ಟ್ರೈಟ್ ಇರೋರಿಗೆ ಅಂಥವ್ರಿಗೆಲ್ಲ ನಾವು ಹಿಂಗೆ ತೊಗೋಬೋದು. ಓಕೆನಾ. ಈ ಥರ ಇತ್ತು ಡಿಸೈನು. ಹೇಳಿದ್ನಲ್ವ, ಇದಕ್ಕೂ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ತುಂಬ ನೋಡಿ ತೋರಿಸ್ತೀನಿ ಫುಲ್ ಬ್ಯಾಕ್ ನೋಡಿ. ಸಾರಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಗೃಹ ಪ್ರವೇಶಕ್ಕೆ ಅವರು ನಾರ್ಮಲ್ಲಾಗಿ ಹೊಲಿಸ್ಕೊಂಡ್ರು, ಗೃಹ ಪ್ರವೇಶಕ್ಕೆ ಹೊಲಿಸ್ಕೊಂಡಿರೋ ಅಂಥ ಸ್ಯಾರಿನ ವೇರ್ ಮಾಡ್ದೇ ಇದನ್ನು ಅವ್ರ ಗೃಹ ಪ್ರವೇಶಕ್ಕೆ ಸತ್ಯನಾರಾಯಣ ಪೂಜೆಗೆ ಇದನ್ನು ವೇರ್ ಮಾಡಿದರು. ಅವರಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅವ್ರಿಗೆ ಎಲ್ಲೂ ಕೂಡ ಬ್ಲೌಸ್ಗಳನ್ನ ನೀಟಾಗಿ ಸ್ಟಿಚ್ ಮಾಡಿಕೊಡ್ತಾ ಇರಲಿಲ್ವಂತೆ ಅವರು. ಅದಕ್ಕೆ ನೋಡಿ, ನಾನು ಹೊಲ್ದಿರೋ ಬ್ಲೌಸ್ ನನಗೆ ಅಳತೆ ಕೊಟ್ಟಿದ್ದಾರೆ. ಅವರು ನನಗೆ ಕೊಟ್ಟಿದ್ದ ಬ್ಲೌಸು ಆಲ್ಟ್ರೇಷನ್ ಇತ್ತು. ಅಂದರೆ ಸ್ವಲ್ಪ ಇಲ್ಲೆಲ್ಲ ಬಿದ್ದೋಗುತ್ತೆ, ನೀಟಾಗಿ ಹೊಲ್ದಿಲ್ಲ, ಫಿಟ್ಟಿಂಗ್ ಚೆನ್ನಾಗಿಲ್ಲ ಅನ್ನೋ ಥರ ಇತ್ತು. ಬಟ್ ಅವರು ಇವಾಗ ನಾನು ಹೊಲ್ದಿರೋ ಬ್ಲೌಸ್ ನನಗೆ ಅಳತೆ ಕೊಟ್ಟಿದ್ದಾರೆ. ಇವ್ರದ್ದೇ ಇನ್ನೂ 3 ಬ್ಲೌಸ್ ವರ್ಕ್ ಹಾಕೋದಿದೆ. 2 ವರ್ಕ್ ಹಾಕಿ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಅವರು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ನ ಕಳಿಸಿದ್ರು. ನಾನು ಅದನ್ನೇ ಕಾಪಿ ಮಾಡಿ ನಾನು ಮಿಷನ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಅದರದ್ದು ಅವ್ರು ಹಾಕಿದಾರಲ್ಲ ಪಿಕ್ಚರ್, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದರ ಡಿಸ್ಪ್ಲೇನಲ್ಲೇ ಹಾಕ್ತೀನಿ, ಓಕೆನಾ. ಆವಾಗ ನೀವು ನೋಡಿ ಅದರ ಥರನೇ ಬಂದಿದೆಯಾ, ಏನೋ ಒಂದು ಸ್ವಲ್ಪ ಆ ಕಡೆ ವೇರಿಯೇಷನ್ ಆಗಿರ್ಬೋದು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದು ಸ್ಯಾರಿ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಂಗಾಗಿ ಈ ಥರ ನಾವು ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ. ಇವ್ರು ನಾವು ಇಷ್ಟು ರೇಟು ಅಂತ ಅವ್ರಿಗೆ ಹೇಳ್ತೀವಿ. ನಮಗೆ ಫ್ರಂಟು ಬ್ಯಾಕಿಗೆ ಮಾತ್ರ ಈ ಥರ ಕಾಸು ಹಾಕ್ಕೊಡಿ, ಸ್ಲೀವ್ಸಿಗೆಲ್ಲ ಬೇಡ ಅಂತ ಅಂದಾಗ ಕಡಿಮೆ ಮಾಡ್ಕೊಳ್ಳಿ ಅಂತಾರೆ. ಆವಾಗ ನಾವು ನಮ್ಮ ಕಸ್ಟಮರ್ಗೋಸ್ಕರ ಆ ಥರ ಮಾಡಬೇಕಾಗತ್ತೆ. ಏನು ಇದಕ್ಕೂ ಏನಂತ ತೊಗೊಂಡ್ರೆ ಕರೆಕ್ಟಾಗಿ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೋಬೋದು. ಬಟ್ ನಾನು ಓಕೆ ಕಡಿಮೆ ತೊಗೋತೀನಿ, ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟಿದ್ದೀನಿ. ಅಂದರೆ ನಮ್ಮ ಕೆಲಸಕ್ಕೆ ಗಿಟ್ಟೋ ಥರನೇ ನಾನು ಮಾಡಿದ್ದೀನಿ, ಲಾಸ್ ಮಾಡಿಕೊಂಡು ಮಾಡಿಲ್ಲ. ನಾವು ಎಲ್ಲ ಥರದ್ದು ನೋಡಬೇಕಲ್ಲ ಫ್ರೆಂಡ್ಸ್. ಮೆಟೀರಿಯಲ್ಲು ಈಗ ನಾನು ಕಾಸು ಹಾಕಿದ್ದೀನಿ, ಅದ್ರ ಮೇಲೆ ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕಿದ್ದೀನಿ. ಮತ್ತು ಮಿಷನ್ದು ವರ್ಕ್ ಅಂದರೆ ಕರೆಂಟ್ ಬಿಲ್ಲೆಲ್ಲ ಬರುತ್ತಲ್ವ, ಅದೆಲ್ಲ ನೋಡ್ಕೋಬೇಕು. ಆ ಥರ ಎಲ್ಲ ಮಾಡಬೇಕಾಗುತ್ತೆ. ಮತ್ತು ನೀವು ಈ ಥರ ಹಾಕಿಸ್ಕೊಂಡ್ರೆ, ನೀವು ಹೇಳ್ತಾ ಇಲ್ವಾ, ಕಾಸು ಹಾಕಿಸ್ಕೊಂಡ್ರೆ ಖಂಡಿತವಾಗ್ಲೂ ವಾಶ್ ಮಾಡಬೇಡಿ ಫ್ರೆಂಡ್ಸ್. ನೀವು ಇನ್ನೊಂದು ಹೇಳ್ತೀನಿ ನಾನು, ಬ್ಲೌಸ್ಗಳನ್ನ ಇವ್ರು ಮಾಡಿರೋಂಥ ಕೆಲಸ ಇರುತ್ತೆ. ಎಷ್ಟು ಚೆನ್ನಾಗಿದೆ ಬ್ಲೌಸು. ಕಾಸು ಅಂದರೆ ಇವಾಗ ಇದೇನು ನಾರ್ಮಲ್ ಒರಿಜಿನಲ್ ಕಾಸೇನು ಹಾಕಲ್ವಲ್ಲ ನಾವು, ನಮಗೆ ಸಿಗುವಂಥ ಒಂದು ಒಳ್ಳೆ ರೇಟೇ ಕಾಸು ಸ್ವಲ್ಪ ಇದಾಗೆ ಇರುತ್ತೆ. ಬಟ್ ಅವರು ನೀರು ವಾಶ್ ಮಾಡಿದ್ದಾರೆ. ಕಾಸ್ತು ಇದು ಗೋಲ್ಡ್ ಕಲರ್ ಹಾಕಿರೋದು ಡಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಿಮಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಕೊಟ್ಟಿದ್ದಾಗ ಎಷ್ಟು ಚೆನ್ನಾಗಿತ್ತು ಅಂದರೆ, ನೀವು ಇದು ಹ್ಯಾಂಡ್ ವರ್ಕಲ್ಲೂ ಕೂಡ ಅಷ್ಟೇ, ಅವರು ಸೇಮ್ ಇದೇ ಥರ ಕಾಸು ಯೂಸ್ ಮಾಡೋವಂಥದ್ದು. ನೀವು ಅದನ್ನೆಲ್ಲ ವಾಶ್ ಮಾಡಿದ್ರೆ ಫುಲ್ಲು ಕಪ್ಪು ಬಂದೋಗ್ಬಿಡುತ್ತೆ ಅದು. ಹಂಗಾಗಿ ಈ ಥರ ಎಲ್ಲ ನೀವು ಜಾಸ್ತಿ ಈಗ ದುಡ್ಡು ಕೊಟ್ಟು ನೀವು ನೀಟಾಗಿ ಈ ಥರ ವಾಶ್ ಮಾಡಿ ಇಟ್ಬಿಟ್ರೆ ಹೆಂಗೆ ಇದು ಇರುತ್ತೆ ಇದು ಹೇಳಿ. ಎಷ್ಟು ಡಲ್ ಆಗಿಬಿಟ್ಟಿದೆ ಗೊತ್ತಾ. ನಿಜವಾಗ್ಲೂ ಈ ಥರ ಮಾಡ್ಕೋಬೇಡಿ ಅಷ್ಟೇ ನಾನು ಹೇಳೋದು. ಆದಷ್ಟು ನೀಟಾಗಿ ಎಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು ಆ ಥರ ಮೇಂಟೈನ್ ಮಾಡಿ. ನೋಡಿ, ನನಗೆ ಸ್ವಲ್ಪ ಅಂದರೆ ತಾನೇ ಹಾಕ್ಕೊಟ್ಟಿದ್ದು, ನನಗೆ ಅವರು ವಾಶ್ ಮಾಡಿರೋದು ಅಷ್ಟು ಕಂಫರ್ಟಬಲ್ ಆಗಲಿಲ್ಲ. ಬಟ್ ದಾರದ ಕಲರ್ ಏನು ಬಿಟ್ಟಿಲ್ಲ, ದಾರದ ಕಲರ್ಗಳು ರೆಡ್ಡು ಗ್ರೀನ್ ಎಲ್ಲ ಹಾಕಿದ್ದಿಲ್ಲ ಅದೇನು ಬಿಟ್ಟಿಲ್ಲ. ಬಟ್ ನನಗೆ ಇದು ಕಾಸದೇ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಹಂಗಾಗಿ ಈ ಥರ ನೀವು ಕಾಸ್ಟ್ ಡಿಸೈನ್ ಎಲ್ಲ ಹಾಕಿದರೆ ಖಂಡಿತವಾಗ್ಲೂ ವಾಶ್ ಮಾಡಬೇಡಿ. ಆದಷ್ಟು ವೇರ್ ಮಾಡಿ ಗಾಳಿಗೆ ಹಾಕ್ಬಿಟ್ಟು ಮಡಿಸಿ ಇಡೋ ಅಂಥದ್ದು. ಕೆಲವೊಬ್ಬರು ಅಯ್ಯೋ ಹಿಂಗೆ ಇಕ್ಕಿರೋ ಬಟ್ಟೆನ ನಾನು ಗಾಳಿಗಾರ ಕೆತ್ತಿಡೋಕ್ಕಾಗುತ್ತಾ ಅಂತ. ಇವಾಗ ನೀವೇ ನೋಡಿ, ಒಂದು 6,000-7,000 ಕೊಟ್ಟು ನೀವು ಬ್ರೈಡಲ್ ಮದುವೆಗಳಿಗೆಲ್ಲ ಮಾಡಿಸಿರ್ತೀರಲ್ವ, ವರ್ಕ್ಗಳು ಹ್ಯಾಂಡ್ ವರ್ಕ್ಗಳು ಮಾಡಿಸಿರ್ತೀರಲ್ವ. ಇವಾಗ ಏನು ಬೇಜಾನ್ ವರ್ಕ್ ಥರ ಬಂದಿದ್ದಾವೆ ಡಿಸೈನ್ಗಳು. ಅವೆಲ್ಲ ನೀವು ಹಾಕಿದ್ದೀವಿ ಅಂದ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಟರೆ ಇದು ಬ್ರೈಡಲ್ ವರ್ಕ್. ಈಗ ನಮ್ಮ ಥ್ರೆಡ್ ಇದು ನಾನು ಹೇಳ್ತಾ ಇಲ್ವಾ, ಇದನ್ನು ಅವರು ವಾಶ್ ಮಾಡ್ದೇ ಎಷ್ಟು ದಿನ ಇಟ್ಟಿದ್ರೂ ಕಾಸು ಕೂಡ ಅಷ್ಟು ಅಂದರೆ
ತುಂಬ ವರ್ಷ ಆದಮೇಲೆ ಡಲ್ ಆಗೋದೇನೋ. ಬಟ್ ನಾನು ನೋಡಿರೋ ಎಕ್ಸ್ಪೀರಿಯನ್ಸಲ್ಲಿ 1 ವರ್ಷಕ್ಕೆಲ್ಲ ನೀವು ಮಾಡಿದರೆ ಎಷ್ಟೇ 10,000 ಕೊಟ್ಟು ಮಾಡಿಸಿರಲಿ, 5,000 ಕೊಟ್ಟು ಮಾಡಿಸಿರಲಿ, 2,000 ಕೊಟ್ಟು ಮಾಡಿಸಿರಲಿ, ತುಂಬಾ ಡಲ್ ಬಂದೋಗ್ತವೆ ಹ್ಯಾಂಡ್ ವರ್ಕ್ಗಳು. ಹಂಗಾಗಿ ನೀವು ನೀರು ಹಾಕಿದ್ರೆ ಅದು 1 ವರ್ಷ ಇರೋದು 6 ತಿಂಗಳು ಇರಲ್ಲ, ಆ ಥರ ಆಗೋಗ್ಬಿಡುತ್ತೆ. ಹಂಗಾಗಿ ನೀವು ಸ್ವಲ್ಪ ಬಟ್ಟೆನ ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಕಿಸ್ಕೊಂಡಿರೋ ವರ್ಕೂ ಕೂಡ ಅಷ್ಟೇ, ವಾಶ್ ಮಾಡಬಾರ್ದು ನೀಟಾಗಿ. ಅಂದರೆ ಬರೀ ದಾರದಲ್ಲೇ ಮಾಡಿಸ್ಕೊಂಡಿರೋ ಅಂಥವಾದರೆ ವಾಶ್ ಮಾಡಿ, ಅಂದರೆ ಜಾಸ್ತಿ ಸೋಪೆಲ್ಲ ಹಾಕಿದ್ದು ಮಾಡೋಬೇಡ, ಸುಮ್ಮನೆ ನೀರಿಗೆ ಹಾಕಿ ಒಣಗಾಕೋ ಥರ ಇರುತ್ತೆ. ಬಟ್ ಈ ಥರ ಎಲ್ಲ ಮೆಟೀರಿಯಲ್ ಒಂದು ಕಾಸುಗಳೆಲ್ಲ ಹಾಕಿದಾಗ ಅವು ಫುಲ್ಲು ಡಲ್ಲಾಗಿ ಹೋಗುತ್ತೆ, ನಿಮ್ಮ ಬ್ಲೌಸು ಕೂಡ ಫುಲ್ಲು ಡಲ್ಲಾಗಿ ಹೋಗುತ್ತೆ. ಅದಕ್ಕೆ ನಾನು ಅದು ಕಾಸು ಡಿಸೈನೇ ಮಾಡಿದ್ದೀನಲ್ವ, ಇದು ನನಗೆ ಇವಾಗ ಬಂದಿತ್ತಲ್ವ, ಅದನ್ನು ಎರಡನ್ನೂ ಹೇಳ್ತಾ ಇದ್ದೀನಿ. ಒಂದು ಟಿಪ್ಸ್ ಅಂತಲೂ ಕೂಡ ತಿಳ್ಕೊಳ್ಳಿ, ಗೊತ್ತಿಲ್ಲದೆ ಇರೋರಿಗೆ ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡಿ. ಈ ಥರ ಕಾಸು ಮತ್ತು ಇವೆಲ್ಲ ಹಾಕ್ಸ್ಕೊಟ್ಟಿರೋರು ಖಂಡಿತ ವಾಶ್ ಮಾಡಬೇಡಿ. ನೀವು ಆದಷ್ಟು ನಾವು ಹೇಳಿರೋ ಗಾಳಿಗೆ ಹಾರ ಹಾಕ್ಬಿಟ್ಟು ಎತ್ತಿಟ್ಟು ಆವಾಗ ಸರಿ ಆಗುತ್ತೆ ನೀಟಾಗಿ. ಅದು ಫೋಲ್ಡ್ ಮಾಡೋ ರೀತಿನ ನೀಟಾಗಿ ಫೋಲ್ಡ್ ಮಾಡಿ ಇಡಬೇಕು. ಹೆಂಗೆ ಬೇಕೆಂದರೆ ಫೋಲ್ಡ್ ಮಾಡಿ ಇಟ್ಟರೆ ಇವೇನು ಗೊತ್ತಾ, ಕಾಸಿಗೆ ಅಷ್ಟು ಚೆನ್ನಾಗಿ ಸ್ಟಿಚ್ಚು ಕೂರಲ್ಲ. ಎಷ್ಟೇ ಟೈಟಾಗಿ ಹಾಕಿದ್ರೂ ಇದು ಕೂರಲ್ಲ. ಹಂಗೆ ಆ ಕಡೆ ಈ ಕಡೆ ಆಡಿ ಕಾಸು ಎಲ್ಲ ರಿಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಹಾಕಿಸ್ಕೊಂಡ್ಮೇಲೆ ನೀಟಾಗಿ ಮೇಂಟೈನ್ ಮಾಡಬೇಕು. ಬಟ್ ಅವರಿಗೆ ನಾನು ಬ್ಲೌಸ್ಗಳನ್ನ ಕೊಡುವಾಗ ಹೇಳ್ತೀನಿ, ಮತ್ತು ಖಂಡಿತ ವಾಶ್ ಮಾಡಬೇಡಿ, ತುಂಬಾ ಇದಾಗುತ್ತೆ ಅಂತ ಅವ್ರಿಗೆ ಹೇಳ್ತೀನಿ. ಅರ್ಥ ಮಾಡ್ಕೋತಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ. ಹಂಗಾಗಿ ಈ ಥರ ಆಗುತ್ತೆ. ಓಕೆನಾ, ಈಗ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅದು ಹೇಳಿದ್ನಲ್ವ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ದು ಕೊಟ್ಟಿದ್ರು, ಅದನ್ನು ಮಾಡಿದ್ದೀನಿ. ಅದು ಸ್ಟಿಚ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ. ಓಕೆನಾ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ಗೂ ಕೂಡ. ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.